ಮತ್ತೆ ಕೇಂದ್ರದ ವಿರುದ್ಧ ಸಮರ ಸಾರಿದ ಸಿಎಂ ಸಿದ್ದರಾಮಯ್ಯ ತಮ್ಮ ಹೋರಾಟಕ್ಕೆ ಬೆಂಬಲ ಕೋರಿ ಪತ್ರವನ್ನು ಬರೆದಿದ್ದಾರೆ। 7 ರಾಜ್ಯಗಳ ಸಿಎಂಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ। ಜಂಟಿ ಕ್ರಿಯಾ ಸಮಿತಿ ಸಭೆಗೆ ಬರಲು ಮನವಿ। ಕೇಂದ್ರದ ವಿರುದ್ಧ ಒಗ್ಗಟ್ಟಿನ ಮಂತ್ರ ಜಪ। ಹಾಗಾದ್ರೆ ಯಾರು ಆ ಸಿಎಂ? ಸಿದ್ದರಾಮಯ್ಯ ಎಂದುಕೊಂಡವರಿಗೆ ಇದು ಸಿದ್ದರಾಮಯ್ಯರ ಸ್ಟೋರಿ ಅಲ್ಲ, ಇದು ಕರ್ನಾಟಕದ ಸ್ಟೋರಿಯೂ ಅಲ್ಲ। ಹಾಗಾದ್ರೆ ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿರೋದು? ಮತ್ತೆ ಕೇಂದ್ರದ ವಿರುದ್ಧ ಸಮರ ಸಾರಿದ ಸಿಎಂ ತಮ್ಮ ಹೋರಾಟಕ್ಕೆ ಬೆಂಬಲ ಕೋರಿ ಪತ್ರ। 7 ರಾಜ್ಯಗಳ ಸಿಎಂಗಳಿಗೆ ಮನವಿ ಪತ್ರ। ಜಂಟಿ ಕ್ರಿಯಾ ಸಮಿತಿ ಸಭೆಗೆ ಬರಲು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ। ಕೇಂದ್ರದ ವಿರುದ್ಧ ಒಗ್ಗಟ್ಟಿನ ಮಂತ್ರವನ್ನ ಜಪ, ಮೋದಿ ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜು। ಹಾಗಾದ್ರೆ ಏನಿದು ಪೊಲಿಟಿಕಲ್ ಸ್ಟೋರಿ? 7 ರಾಜ್ಯಗಳ ಸಿಎಂಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರಂತೆ। ಇದು ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ। ಕರ್ನಾಟಕ ಸೇರಿ 7 ಸಿಎಂಗಳಿಗೆ ಸ್ಟಾಲಿನ್ ಪತ್ರವನ್ನು ಬರೆದಿದ್ದಾರೆ। ಎಲ್ಲ 7 ರಾಜ್ಯಗಳ ಬೆಂಬಲ ಕೋರಿ ಪತ್ರ। ಕೇಂದ್ರದ ವಿರುದ್ಧ ತಮಿಳುನಾಡು ಸಿಎಂ ಸಮರವನ್ನು ಸಾರ್ತಿದ್ದಾರೆ। ಕ್ಷೇತ್ರ ಪುನರ್ವಿಂಗಡಣೆ ಹಿಂದೆ ಕುತಂತ್ರ ಆರೋಪ। ತಮಿಳುನಾಡು ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ। ಹಾಗಾದ್ರೆ ಅದರಿಂದ ತಮಿಳುನಾಡಿಗೆ ಏನು ಲಾಸು ಅಂತ ಹೇಳಿದ್ರೆ, ಲೋಕಸಭಾ ಕ್ಷೇತ್ರದ ಪುನರ್ವಿಂಗಡಣೆಯಾದ್ರೆ ಅಲ್ಲಿನ ಎಂಪಿಗಳು ಕಮ್ಮಿ ಆಗ್ತಾರೆ। ಡಿಎಂಕೆ ಪಕ್ಷಕ್ಕೆ ಬಹಳಷ್ಟು ನಷ್ಟ, ಅದು ಪೊಲಿಟಿಕಲಿ ನಷ್ಟ, ರಾಜಕೀಯ ನಷ್ಟ। ಕ್ಷೇತ್ರ ಪುನರ್ವಿಂಗಡಣೆ ಹಿಂದೆ ಕುತಂತ್ರ ಆರೋಪವೂ ಕೂಡ ಇದೆ। ಕೇಂದ್ರದ ವಿರುದ್ಧ ಒಂದಾಗೋದಕ್ಕೆ ಕರೆ ನೀಡಿದ ಸ್ಟಾಲಿನ್ 7 ರಾಜ್ಯಗಳ, ನೋಡಿ ರಾಜ್ಯದಲ್ಲಿ 30 ರಾಜ್ಯ ಇದ್ರೆ ಅದರಲ್ಲಿ 19 ರಾಜ್ಯದಲ್ಲಿ ಬಿಜೆಪಿನೇ ಇರೋದು, ಉಳಿದಿರೋ ರಾಜ್ಯದಲ್ಲಿ ಕೆಲವೊಂದು ಮೈತ್ರಿ ಸರ್ಕಾರಗಳಿದ್ದಾವೆ, ಕೆಲವೊಂದು ಸ್ವತಂತ್ರ। ತೆಲಂಗಾಣ ಮತ್ತು ಕರ್ನಾಟಕ 2 ಕಾಂಗ್ರೆಸ್, ಉಳಿದ ಹಾಗೆ ಕೆಲ ರಾಜ್ಯಗಳಲ್ಲಿ ಮೈತ್ರಿ ಸರ್ಕಾರ ರಚನೆ ಮಾಡ್ಕೊಂಡಿದೆ। ಹಾಗೆ 7 ರಾಜ್ಯಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಸ್ಟಾಲಿನ್। ತೆಲಂಗಾಣ, ಕೇರಳ, ಪಶ್ಚಿಮ ಬಂಗಾಳ, ಅದು ಬಿಟ್ಟರೆ ಪಂಜಾಬು, ಒಡಿಶಾ ಸಿಎಂಗಳಿಗೆ ಸ್ಟಾಲಿನ್ ಪತ್ರವನ್ನು ಬರೆದಿದ್ದಾರಂತೆ। ಹಾಗಾದ್ರೆ ಈ 7 ರಾಜ್ಯಗಳು ಒಂದಾಗುತ್ತಾ? ಲೋಕಸಭಾ ಕ್ಷೇತ್ರ ಪುನರ್ವಿಂಗಡಣೆಗೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ। ರಾಜಕೀಯವಾದಂಥ ಕುತಂತ್ರದ ಭಾಗನೇ ಕೇಂದ್ರ ಸರ್ಕಾರದ ಈ ತರಹದ ಒಂದು ಪದ್ಧತಿ ಅಥವಾ ಈ ನಿರ್ಧಾರ ಅಂತ ಸ್ಟಾಲಿನ್ ಆರೋಪವನ್ನು ಮಾಡಿದ್ದಾರೆ। ಹಾಗಾಗಿ ಈಗ 7 ರಾಜ್ಯಗಳಿಗೂ ಕೂಡ ಸ್ಟಾಲಿನ್ ಮನವಿಯನ್ನು ಮಾಡ್ಕೊಂಡಿದ್ದಾರೆ। ನಾವೆಲ್ಲರೂ ಒಟ್ಟಾಗಿ ಸೇರಿ ಹೋರಾಟವನ್ನು ಮಾಡಿದರೆ ಅದರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು, ಇಲ್ಲವಾದಲ್ಲಿ ನಮಗೆ ರಾಜಕೀಯ ನಷ್ಟ ಆಗುತ್ತೆ ಅಂತ ಹೇಳಿ ಸ್ಟಾಲಿನ್ ಆತಂಕ ಅಥವಾ ಕಳವಳ ವ್ಯಕ್ತಪಡಿಸಿದ್ದಾರೆ। ಇದು ಸ್ಟಾಲಿನ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇರತಕ್ಕಂತಹ ಕಾಳಗ।